ನಮಸ್ಕಾರ ಸ್ನೇಹಿತರೆ 10/11/2025 ಈ ಶುಕ್ರವಾರ ಕೂಡ ಬ್ಯಾಡಗಿ ಮಾರ್ಕೆಟ್ ನಡೆದಿದೆ. ಏಕೆಂದರೆ ಕಾಯಿ ಕ್ವಾಲಿಟಿ ಕಡಿಮೆ ಇದ್ದು ರೇಟ್ ಕಡಿಮೆ ಹಾಕಿದ ಮೆಣಸಿನಕಾಯಿಯನ್ನು ರೈತರು ರೀಟೆಂಡರ್ಗೆ ಇಡಲಾಗಿದ್ದು ಮತ್ತು ಒಂದು ಸ್ವಲ್ಪ ಹೊಸ ಕಾಯಿ ಕೂಡ ಮಾರ್ಕೆಟ್ಗೆ ಬಂದಿದೆ. ಸ್ನೇಹಿತರೆ, ಈ ಶುಕ್ರವಾರದ ಬ್ಯಾಡಗಿ ಮಾರ್ಕೆಟ್ಗೆ ಸುಮಾರು 14,270 ಚೀಲ ಮೆಣಸಿನಕಾಯಿ ರೀಟೆಂಡರ್ಗೆ ಬಂದಿದ್ದು. ಸ್ನೇಹಿತರೆ, ಈ ಶುಕ್ರವಾರದ ಬ್ಯಾಡಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇನ್ನು ಈ ಶುಕ್ರವಾರದ ಬ್ಯಾಡಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ನೋಡುವುದಾದರೆ, ಡಬ್ಬಿ ಬ್ಯಾಡಗಿ 16,000ದಿಂದ 33,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 16,000 ನಡೆದ್ರೆ ಹೈಯೆಸ್ಟ್ 33,000ದವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದ್ರೆ ಬಿತ್ತಿದ ಬ್ಯಾಡಗಿ 14,000ದಿಂದ 28,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 14,000 ನಡೆದ್ರೆ ಹೈಯೆಸ್ಟ್ 28,000ದವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದ್ರೆ ಸಿಜೆಂಟಾ ಬ್ಯಾಡಗಿ 8,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 8,000 ನಡೆದ್ರೆ ಹೈಯೆಸ್ಟ್ 14,500ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದ್ರೆ ಸರ್ಪನ್ ಬ್ಯಾಡಗಿ 8,000ದಿಂದ 15,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 8,000 ನಡೆದ್ರೆ ಹೈಯೆಸ್ಟ್ 15,500ರವರೆಗೆ ಟಾಪ್ ರೇಟ್ ನಡೆದಿದೆ. ಸಿಂಜೆಂಟಾ 5531 ಅಂದ್ರೆ ಸಿಜೆಂಟಾ ಸೀಡ್ಸ್ 5,000ದಿಂದ 10,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 5,000 ನಡೆದ್ರೆ ಹೈಯೆಸ್ಟ್ 10,500ರವರೆಗೆ 5531 ರೇಟ್ ನಡೆದಿದೆ. BASF ನವರ ಲಾಲಿ 5,000ದಿಂದ 9,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 5,000 ನಡೆದ್ರೆ ಹೈಯೆಸ್ಟ್ 9,500ರವರೆಗೆ ಲಾಲಿ ರೇಟ್ ನಡೆದಿದೆ. ಗುಂಟೂರು ವೆರೈಟಿ 6,000ದಿಂದ 11,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 6,000 ನಡೆದ್ರೆ ಹೈಯೆಸ್ಟ್ 11,000ದವರೆಗೆ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ 5,000ದಿಂದ 10,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 5,000 ನಡೆದ್ರೆ ಹೈಯೆಸ್ಟ್ 10,500ರವರೆಗೆ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ 5,000ದಿಂದ 9,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 5,000 ನಡೆದ್ರೆ ಹೈಯೆಸ್ಟ್ 9,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲಾ ವೆರೈಟಿ ಮೆಣಸಿನಕಾಯಿ ಸೀಡ್ ಸೆಕೆಂಡ್ ಕ್ವಾಲಿಟಿ ಕಾಯಿ 4,500ರಿಂದ 6,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲಾ ವೆರೈಟಿ ಮೆಣಸಿನಕಾಯಿ ತಾಲು 1,500ರಿಂದ 3,000ದವರೆಗೆ ರೇಟ್ ನಡೆದಿದೆ. ಸ್ನೇಹಿತರೆ, ಇವು ಈ ಶುಕ್ರವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ರೀಟೆಂಡರಿಂಗ್ ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಕ್ತ ಕೃಷಿ ಉದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿ.